ಇವತ್ತು ಬೈರತಿರಣಗಳ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಹಿಸ್ಟರಿ ಅಂತಾನೆ ಹೇಳ್ಬೋದು. ತುಂಬಾ ಪ್ರೀತಿಯಿಂದ ಬಂದು ಬೆಳಗ್ಗೆ ಸಿನಿಮಾ ನೋಡ್ತಿದ್ದಾರೆ. ನೀವು ಅಭಿಮಾನಿಯಾಗಿ ಅಪ್ಪನ ಸಿನಿಮಾನ ಯಾವ ರೀತಿ ಎಂಜಾಯ್ ಮಾಡಿದ್ರಿ? ಹೌದಾ, ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಫ್ಯಾನ್ಸ್ ಜೊತೆಗೆ ನೋಡೋಕ್ಕೆ ಒಂದು ಸೆಲೆಬ್ರೇಷನ್ ಥರ. ಸೊ ಇಟ್ ವಾಸ್ ವೆರಿ ನೈಸ್. ನಂಗೆ ಇಂಟರ್ವಲ್ ಬ್ಲಾಗ್ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಬಟ್ ಅಪ್ಪ ಇರೋ ಎಲ್ಲ ಸೀನ್ಸ್, ಆಲ್ ಸೀನ್ಸ್. ಅಪ್ಪಾಜಿ 62 ಆದ್ರೂ ಕೂಡ ಇನ್ನೂ 35 ಅಥವಾ 40 ಅಂತ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ರು, ಚಿಕ್ಕ ಏಜೇ ಆಗುತ್ತೆ. ಅದರಿಂದ ಇರ್ತಕ್ಕಂಥದ್ದು ಎನರ್ಜಿ, ಗೀತಕ್ಕ ಮತ್ತೆ ನೀವಿಬ್ರು ಮಕ್ಕಳು ಏನು ಹೇಳ್ತೀರಿ ಅಪ್ಪನ ಆ ಥರ ಸ್ಕ್ರೀನ್ ಮೇಲೆ ಎಷ್ಟು ಖುಷಿ ಆಗುತ್ತೆ. ನಂಗೆ ತುಂಬ ಇಷ್ಟ. ನಾನು ಚಿಕ್ಕವಳಿದ್ದಾಗಿಂದ ತುಂಬ ಇಷ್ಟ. ಸೊ ಐ ಎಂಜಾಯ್ ವಾಚಿಂಗ್ ಹಿಮ್ ಆನ್ ಸ್ಕ್ರೀನ್ ಅ ಲಾಟ್. ಹಾಡನ್ನ ಯಾಕೆ ಕೇಳಿದ್ರು ಕೂಡ ಒಂಥರ ಎಮೋಷನಲ್ ಆಗುತ್ತೆ. ಇವಾಗ ನಮ್ಗಳಿಗೂ ಆಗುತ್ತೆ. ನಿಮಗೆ ಯಾವ ತರ ಕಾಡ್ತು ಆ ಹಾಡು ಅಂತ? ಹೌದು ಹೌದು. ಅಂದರೆ ಫಾರ್ ಎವ್ರಿ ಗರ್ಲ್ ಇಟ್ಸ್ ಅ ಡ್ಯಾಡ್. ಸೊ ಇಟ್ ಈಸ್ ವೆರಿ ಇಮೋಷನಲ್ ಫಾರ್ ಮೀ ಆಲ್ಸೋ. ಎಲ್ಲರೂ ಬೈರತಿರಣಗಳ ಲುಕ್ ನಲ್ಲೇ ಬಂದಿದ್ದಾರೆ. ಅದನ್ನ ನೀವು ನೋಡಿ ಎಷ್ಟು ಖುಷಿ ಪಡ್ರಿ ಅಂತ? ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಫನ್. ಅದಕ್ಕೆ ನಾನು ಬ್ಲ್ಯಾಕಲ್ಲಿ ಬಂದಿದ್ದೀನಿ. ಸೊ 28 ವರ್ಷಗಳ ಹಿಂದೆ ಜನ್ಮದ ಜೋಡಿ ರಿಲೀಸ್ ಆಗಿತ್ತು. ಇವತ್ತು ಅದೇ ದಿನ ಅಪ್ಪನ ಈ ಸಿನಿಮಾ ರಿಲೀಸ್ ಆಗಿದೆ. ಅವತ್ತು ಅಜ್ಜಿ ಪ್ರೊಡ್ಯೂಸರ್, ಇವತ್ತು ಅಮ್ಮ ಪ್ರೊಡ್ಯೂಸರ್. ಆ ವಿಚಾರ ಬಗ್ಗೆ ಹೇಳೋದಾದ್ರೆ it was very nice. It ಅಂದರೆ ಫ್ಯಾಮಿಲಿ ಅಲ್ಲೇ ಇಟ್ಸ್ ಗೋಯಿಂಗ್ ಆನ್. ಸೊ ಇಟ್ಸ್ ವೆರಿ ನೈಸ್. ಇವತ್ತಾದ್ರೂ ಕನ್ಸಿದ್ಯಾ ಮ್ಯಾಮ್ ಅಪ್ಪನಿಗೆ ಪ್ರೊಡ್ಯೂಸ್ ಮಾಡಬೇಕು ಸಿನಿಮಾ ಅಂತ? ಡೆಫಿನೆಟ್ಲಿ ಇದು ಅಮ್ಮನ ಬಗ್ಗೆ ಏನಿಲ್ಲ? ಅಮ್ಮ ಪಾಪ ಅಮ್ಮನ ಎಫರ್ಟ್ ಇದೆ ಇದರಲ್ಲಿ. ತುಂಬ ಎಫರ್ಟ್ಸ್ ಇದೆ. ಅವರು ತುಂಬ ದಿನ ಶೂಟಿಂಗ್ ಹೋಗ್ತಾ ಇದ್ರು. ಸೊ ಶಿ ವಾಸ್ ವೆರಿ ಇನ್ವಾಲ್ವ್ಡ್ ಇನ್ ಎವ್ರಿ ಬಿಟ್ ಆಫ್ ಇಟ್. ಸೊ ಶಿ ಇಸ್ ಡನ್ ವೆರಿ ವೆಲ್. ಮ್ಯಾಮ್, ಇವತ್ತು ಬೈರತಿರಣಗಳ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಹಿಸ್ಟರಿ ಅಂತಾನೆ ಹೇಳ್ಬೋದು. ತುಂಬಾ ಪ್ರೀತಿಯಿಂದ ಬಂದು ಬೆಳಗ್ಗೆ ಸಿನಿಮಾ ನೋಡ್ತಿದ್ದಾರೆ. ನೀವು ಅಭಿಮಾನಿಯಾಗಿ ಅಪ್ಪನ ಸಿನಿಮಾನ ಯಾವ ರೀತಿ ಎಂಜಾಯ್ ಮಾಡಿದ್ರಿ? ಹೌದಾ, ತುಂಬ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ಫ್ಯಾನ್ಸ್ ಜೊತೆಗೆ ನೋಡೋಕ್ಕೆ ಒಂದು ಸೆಲೆಬ್ರೇಷನ್ ಥರ. ಸೊ ಇಟ್ ವಾಸ್ ವೆರಿ ನೈಸ್. ನಿಮ್ಗೆ ಪರ್ಟಿಕ್ಯುಲರ್ಲಿ ಯಾವ ಸೀನ್ ಇಷ್ಟ ಆಯಿತು ಈ ಬೈರತಿರಣಗಳಲ್ಲಿ? ನಂಗೆ ಇಂಟರ್ವಲ್ ಬ್ಲಾಗ್ ತುಂಬ ಇಷ್ಟ ಆಯಿತು. ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಬಟ್ ಅಪ್ಪ ಇರೋ ಎಲ್ಲ ಸೀನ್ಸ್, ಆಲ್ ಸೀನ್ಸ್. ಅಪ್ಪಾಜಿ 62 ಆದ್ರೂ ಕೂಡ ಇನ್ನೂ 35 ಅಥವಾ 40 ಅಂತ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ರು, ಚಿಕ್ಕ ಏಜೇ ಆಗುತ್ತೆ. ಅದರಿಂದ ಇರ್ತಕ್ಕಂಥದ್ದು ಎನರ್ಜಿ, ಗೀತಕ್ಕ ಮತ್ತೆ ನೀವಿಬ್ರು ಮಕ್ಕಳು ಏನು ಹೇಳ್ತೀರಿ ಅಪ್ಪನ ಆ ಥರ ಸ್ಕ್ರೀನ್ ಮೇಲೆ ಎಷ್ಟು ಖುಷಿ ಆಗುತ್ತೆ. ನಂಗೆ ತುಂಬ ಇಷ್ಟ. ನಾನು ಚಿಕ್ಕವಳಿದ್ದಾಗಿಂದ ತುಂಬ ಇಷ್ಟ. ಸೊ ಐ ಎಂಜಾಯ್ ವಾಚಿಂಗ್ ಹಿಮ್ ಆನ್ ಸ್ಕ್ರೀನ್ ಅ ಲಾಟ್. ಹಾಡನ್ನ ಯಾಕೆ ಕೇಳಿದ್ರು ಕೂಡ ಒಂಥರ ಎಮೋಷನಲ್ ಆಗುತ್ತೆ. ಇವಾಗ ನಮ್ಗಳಿಗೂ ಆಗುತ್ತೆ. ನಿಮಗೆ ಯಾವ ತರ ಕಾಡ್ತು ಆ ಹಾಡು ಅಂತ? ಹೌದು ಹೌದು. ಅಂದರೆ ಫಾರ್ ಎವ್ರಿ ಗರ್ಲ್ ಇಟ್ಸ್ ಅ ಡ್ಯಾಡ್. ಸೊ ಇಟ್ ಈಸ್ ವೆರಿ ಇಮೋಷನಲ್ ಫಾರ್ ಮೀ ಆಲ್ಸೋ. ಎಲ್ಲರೂ ಬೈರತಿರಣಗಳ ಲುಕ್ ನಲ್ಲೇ ಬಂದಿದ್ದಾರೆ. ಅದನ್ನ ನೀವು ನೋಡಿ ಎಷ್ಟು ಖುಷಿ ಪಡ್ರಿ ಅಂತ? ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಫನ್. ಅದಕ್ಕೆ ನಾನು ಬ್ಲ್ಯಾಕಲ್ಲಿ ಬಂದಿದ್ದೀನಿ. ಸೊ 28 ವರ್ಷಗಳ ಹಿಂದೆ ಜನ್ಮದ ಜೋಡಿ ರಿಲೀಸ್ ಆಗಿತ್ತು. ಇವತ್ತು ಅದೇ ದಿನ ಅಪ್ಪನ ಈ ಸಿನಿಮಾ ರಿಲೀಸ್ ಆಗಿದೆ. ಅವತ್ತು ಅಜ್ಜಿ ಪ್ರೊಡ್ಯೂಸರ್, ಇವತ್ತು ಅಮ್ಮ ಪ್ರೊಡ್ಯೂಸರ್. ಆ ವಿಚಾರ ಬಗ್ಗೆ ಹೇಳೋದಾದ್ರೆ it was very nice. It ಅಂದರೆ ಫ್ಯಾಮಿಲಿ ಅಲ್ಲೇ ಇಟ್ಸ್ ಗೋಯಿಂಗ್ ಆನ್. ಸೊ ಇಟ್ಸ್ ವೆರಿ ನೈಸ್. ಇವತ್ತಾದ್ರೂ ಕನ್ಸಿದ್ಯಾ ಮ್ಯಾಮ್ ಅಪ್ಪನಿಗೆ ಪ್ರೊಡ್ಯೂಸ್ ಮಾಡಬೇಕು ಸಿನಿಮಾ ಅಂತ? ಡೆಫಿನೆಟ್ಲಿ ಇದು ಅಮ್ಮನ ಬಗ್ಗೆ ಏನಿಲ್ಲ? ಅಮ್ಮ ಪಾಪ ಅಮ್ಮನ ಎಫರ್ಟ್ ಇದೆ ಇದರಲ್ಲಿ. ತುಂಬ ಎಫರ್ಟ್ಸ್ ಇದೆ. ಅವರು ತುಂಬ ದಿನ ಶೂಟಿಂಗ್ ಹೋಗ್ತಾ ಇದ್ರು. ಸೊ ಶಿ ವಾಸ್ ವೆರಿ ಇನ್ವಾಲ್ವ್ಡ್ ಇನ್ ಎವ್ರಿ ಬಿಟ್ ಆಫ್ ಇಟ್. ಸೊ ಶಿ ಇಸ್ ಡನ್ ವೆರಿ ವೆಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.